ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಅವರ ಕುಟುಂಬದ ವಿರುದ್ಧದ ಮೂಡಾ ಪ್ರಕರಣ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿಯನ್ನು ವಜಾ ಮಾಡಿರ್ತಕ್ಕಂಥದ್ದು. ಈ ಕುರಿತು ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಸುದೀರ್ಘವಾಗಿ ವಾದವನ್ನು ಮಂಡಿಸಿದಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರ್ತಕ್ಕಂಥ ಲಕ್ಷ್ಮೀ ಅಯ್ಯಂಗಾರ್ ಅವರು ಹೈಕೋರ್ಟ್ ನ ಹಿರಿಯ ವಕೀಲರು ಟಿವಿ9 ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಮೇಡಮ್, ಈಗಾಗಲೇ ಹೈಕೋರ್ಟ್ ನಿಮ್ಮ ವಾದವನ್ನ ಆಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ನೀವು ವಾದವನ್ನ ಮಂಡಿಸಿದ್ರಿ. ಸಿಎಂ ಪ್ರಭಾವ ಈ ಒಂದು ಮೂಡಾ ಹಗರಣದಲ್ಲಿ ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಇದಕ್ಕೆ ಕುರಿತು ಹೇಳೋದಾದ್ರೆ ಯಾವೆಲ್ಲ ಅಂಶಗಳನ್ನ ಹೈಕೋರ್ಟ್ ಪರಿಗಣನೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ವಜಾಗೊಳಿಸಿರ್ತಕ್ಕಂಥದ್ದು ಮೇಡಮ್ ಇವತ್ತು? ಇಂಪಾರ್ಟೆಂಟ್ ಸೇಲಿಯಂಟ್ ಪಾಯಿಂಟ್ಸ್ ಏನಂತಂದ್ರೆ, ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ದ complainant is he justified in going to the governor anta? Haudu, complainant has to seek permission first, number one. Number two, he was justifying in approaching the governor anta helidare. Next to 17A ಬಗ್ಗೆ PC Act alli it is absolutely necessary to seek permission. And next police officer ne ಮಾಡಬೇಕು ಅಂತ ಬೇಕಾಗಿಲ್ಲ ಅಂತ ಅದು ಒಂದು ಕ್ರಿಟಿಕಲ್ ಪಾಯಿಂಟ್. ಯಾಕಂದ್ರೆ ಅವರು ಹೇಳ್ತಾ ಇದ್ರು police officer ಮಾಡಬೇಕಾಗಿರುತ್ತೆ, governor he's not empowered under section 17 ಅಂತ ಅವ್ರ ಆರ್ಗ್ಯುಮೆಂಟ್ ಇತ್ತು. ಅದನ್ನು ಅವರು ಟಚ್ ಅಪಾನ್ ಮಾಡಿ ಪೊಲೀಸ್ ಆಫೀಸರ್ ನೀಡ್ ನಾಟ್ ಸ್ಪೆಸಿಫಿಕ್ಲಿ ಅಂಡರ್ 17A, ಯಾಕಂದ್ರೆ ಇದು ಸಿಎಂ ಬಗ್ಗೆ ಅಂತಂದ್ರೆ ಗವರ್ನರ್ನೇ ಡಿಸೈಡ್ ಮಾಡಬೇಕು ಅಂತ ಅದು ಡಿಸೈಡ್ ಆಯ್ತು. ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅದರಲ್ಲಿ ಹಿ ಶುಡ್ ಆಕ್ಟ್ ಇನ್ ದಿ ಏಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಪಿನಿಯನ್ ಅಂತ ನಾರ್ಮಲಿ ಹಂಗೆ ಆಗ್ಬೇಕು, ಆದ್ರೆ ಇನ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಅದ್ ಬೇಕಾಗಿಲ್ಲ. ಅಂಡ್ ಹಿಸ್ ಲಾರ್ಡ್ಶಿಪ್ ಹೋಲ್ಡ್ಸ್ ದಟ್ ದಿಸ್ ಇಸ್ ಒನ್ ಸಚ್ ಎಕ್ಸೆಪ್ಷನಲ್ ಕೇಸ್ ಅಂತ. ಈ ಸಿಚುವೇಶನ್ ಅಲ್ಲಿ he need not act based on their opinion, he can take an independent opinion ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ಯಾಬಿನೆಟ್ ನ ತೀರ್ಮಾನ ಏನಿರುತ್ತೆ ಅದನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂತ ಒತ್ತಾಯ ಪೂರ್ವಕ ಯಾವುದೇ ರೀತಿಯ ಒತ್ತಡ ಇರ್ತಕ್ಕಂಥದ್ದಿಲ್ಲ. ಯಾಕಂದ್ರೆ ಗವರ್ನರ್ ಅವ್ರಿಗೆ ವಿವೇಚನಾಧಿಕಾರ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಕೇಸ್ ಎಕ್ಸೆಪ್ಷನ್ ಅಂತ ಹೇಳಿ ಬಯಸ್ತಾರೆ. ಅವರು ಈ ಕೇಸಲ್ಲಿ ಎಕ್ಸೆಪ್ಷನಲ್ ಅಂತ ಏನಿಲ್ಲ. ಈ ಕೇಸಲ್ಲಿ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳಿದನ್ನ ಕಂಪಲ್ಸರಿ ಆಗಿ ಅವ್ರು ಫಾಲೋ ಮಾಡಬೇಕು ಅಂತ ಬೇಕಾಗಿಲ್ಲ. ವೇರ್ ಎವರ್ ಇನ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ದಿ ಗವರ್ನರ್ ಇಸ್ ಆಫ್ ದ ಒಪಿನಿಯನ್ that he can take his own independent opinion, he can, and his lordship holds that this is one such exceptional case. So ee case alli avaru daakle alla nodbittu the court is of the opinion that the file contained all the details adondu mention madidru. Innondu en helidru antandre, no fault is found with the independent decision taken by the governor anta. Decision governor ತಗೊಂಡಿರೋದನ್ನ ಏನು ತಪ್ಪಿಲ್ಲ, ಅದರಲ್ಲಿ ನೋ ಫಾಲ್ಟ್ ಕ್ಯಾನ್ ಬಿ ಫೌಂಡ್ ಅಂತ ಹೇಳಿದ್ದಾರೆ. ರೀಸನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಟೈಮ್ ಅದು ಅವರು ಅರ್ಜಿ ಮಾಡಿದ್ರು, ಅದರಲ್ಲಿ ವಾಟ್ ಹಿ ಸೇಸ್ ದಟ್ ಯು ಕ್ಯಾನ್ ನಾಟ್ ಬ್ರಿಂಗ್ ದಟ್ ಬಿಫೋರ್ ದಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ಅದು ನೀವು ಅಲ್ಲಿ ಸ್ಪೆಷಲ್ ಕೋರ್ಟ್ ಇದೆಯಲ್ಲ, ಅಲ್ಲಿ ಯು ಕ್ಯಾನ್ ರೇಸ್ ದಿ ರೀಸನ್ಸ್, ಇಲ್ಲಿ ತಗೊಂಡ್ ಬರಂಗಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಅವರು ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಹೇಳಿದ್ರು. Question of non-application of mind in this case will not arise because there is more than application of mind. He has put in a lot of thought into this anta the court felt. Also ರಾಜ್ಯಪಾಲರು ವಿವೇಚನಾಧಿಕಾರದ ಹಿನ್ನೆಲೆಯಲ್ಲಿ ಅವರು ಸಮಗ್ರವಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬ್ಸರ್ವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. Abundance of application of mind anta. So that area is also cleared. Also the court holds that opportunity of hearing power prior to approval of 17A not required anta. ಅವರು ನಮಗೆ ಹಿಯರಿಂಗ್ ಬೇಕಾಗಿತ್ತು ಅಂತ, ಅದು absolutely not required. Nevertheless, actually opportunity was granted. Chief Secretary had an opportunity to give back, send a detailed response. It was dealt with very in a detailed fashion. Of each allegation was countered. All of that was done. Adan bittu enu personal agi hearing adu court alla. Idu bari ನಾವು ಅಪ್ರೂವಲ್ ಕೊಡಬಹುದಾ ಇಲ್ವಾ ಅಂತ ಅಷ್ಟೇ. ಅದಕ್ಕೆ ಏನ್ ಮಾಡಬೇಕಾಗಿರೋದು ಅವರೆಲ್ಲ ಮಾಡಿದ್ದಾರೆ. ಅಂಡ್ ಸೊ ದೇರ್ ಫೋರ್ ದರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಆಪರ್ಚುನಿಟಿ ಆಫ್ ಹಿಯರಿಂಗ್ ಅಂತ ಹೇಳಿದ್ದಾರೆ. Another thing that he said that allegation of the governor acting in haste ಅಂತ, ಜಲ್ದಿಯಲ್ಲಿ ಮಾಡಿದ್ದಾರೆ ಅಂತ ಆ ತರ ಇಲ್ಲ. Even if the order is passed quickly, it does not mean that it should be vitiated ಅಂತ. ಇದನ್ನ ನೀವು ಬೇಗ ಮಾಡಿದ್ರಿ ಅಂತ ಇಟ್ ಶುಡ್ ಬಿ ಸೆಟ್ ಅಸೈಡ್ ಅಂತ ಬರೋಲ್ಲ. Is the order sound? It is a sound order. Therefore, whether it was passed quickly or delayed does not arise.